ಸುವರ್ಣಸೌಧದ ಎಲ್ಲ ಕಾರಿಡಾರ್ ಗೇಟ್ಗಳು ಬಂದ್ ಆಗಿದೆ. ಸುವರ್ಣಸೌಧದ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಸಭಾಪತಿ ಹೊರಟ್ಟಿ ಅವರ ಚೇಂಬರ್ನಲ್ಲಿ ಸದ್ಯ ಸಿಟಿ ರವಿ ಇದ್ದಾರೆ. ಸಭಾಪತಿ ಚೇಂಬರ್ನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಇದ್ದು ಅವರಿಂದ ವಿವರಣೆ ಪಡೆಯುವಂತ ಪ್ರಯತ್ನ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಸುವರ್ಣಸೌಧದ ಎಲ್ಲ ಕಾರಿಡಾರ್ಗಳ ಗೇಟ್ಗಳನ್ನು ಬಂದ್ ಮಾಡಲಾಗಿದೆ. ಕಾರಣ ಹೊರಗಡೆಯಿಂದ ಯಾರಾದರೂ ಒಳಗೆ ನುಗ್ಗಬಹುದು, ಅಹಿತಕರ ಘಟನೆಗಳು ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ. ಹೇಳಿ ಕೇಳಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅವಾಚ್ಯ ಶಬ್ದ ಬಳಸಿದ್ದಾರೆ ಅನ್ನುವಂಥದ್ದು ಆರೋಪ. ಈ ಕಾರಣಕ್ಕಾಗಿನೇ ಅವರ ಬೆಂಬಲಿಗರು ಕೂಡ ಸಿಟ್ಟಿಗೆದ್ದಿದ್ದಾರೆ. ಮುಂದೆ ಇದು ಯಾವ ರೀತಿಯಾಗಿಯೂ ಕೂಡ ಸನ್ನಿವೇಶ ತಿರುಗಬಹುದು. ಅದರ ಒಂದು ಸಣ್ಣ ಟ್ರೈಲರ್ ನಾವಿಲ್ಲಿ ನೋಡ್ಬಿಟ್ಟಿದ್ದೀವಿ ಈಗ ಆಲ್ರೆಡಿ. ಈ ಕಾರಣಕ್ಕಾಗಿನೇ ಇನ್ನೂ ಹೆಚ್ಚಿನ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಸಿದ್ಧ ಇಲ್ಲ. ಹಾಗಾಗಿನೇ ಕಂಪ್ಲೀಟ್ ಆಗಿ ಈ ಗೇಟ್ಗಳನ್ನೆಲ್ಲ ಬಂದ್ ಮಾಡಿ ಸುವರ್ಣಸೌಧಕ್ಕೆ ಭದ್ರತೆ ಕಲ್ಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಖಾಸಗಿ PA ಅಂತ ಹೇಳಲಾಗ್ತಾ ಇರುವ ಸಂಗನಗೌಡ ಎದ್ದು ಬಿದ್ದು ಈ ರೀತಿಯಾಗಿ ಡೋರ್ನೆಲ್ಲ ಒದ್ದು ಸಿಟಿ ರವಿ ಅವರ ಮೇಲೆ ಮುಗಿ ಬೀಳೋಕ್ ಪ್ರಯತ್ನ ಪಟ್ಟಂತ ಸಂದರ್ಭ. ಸಂಗನಗೌಡ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸೊ ಈ ವ್ಯಕ್ತಿನೇ ಹೀಗೆ ಅಲ್ಲಿದ್ದಂಥ ಇತರ ಮಂದಿಗೂ ಕೂಡ ಒಂದು ರೀತಿ ಪ್ರಚೋದನೆ ಕೊಡುವಂತ ರೀತಿಯಾಗಿ ಆತನ ನಡವಳಿಕೆ ಇತ್ತಿಲ್ಲಿ. ಒಂದು ಹಂತದಲ್ಲಿ ಮಾರ್ಷಲ್ಗಳು ನಿಯಂತ್ರಿಸುವಂತ ಟೈಮ್ನಲ್ಲಿ ಆತ ಕೆಳಗೆ ಬಿದ್ದರೂ ಕೂಡ ಮತ್ತೆ ಎದ್ದು ಬಂದು ಗೇಟನ್ನು ದೂಡಿ ಸಿಟಿ ರವಿ ಅವರ ಬಳಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಸಚಿವೆಯ PA ಸಂಗನಗೌಡ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ನಡುವೆನೆ ಮತ್ತೊಂದು ಕಡೆ ಕಕ್ಕಾಬಿಕ್ಕಿಯಾಗಿ ನಿಂತಿರುವಂತಹ ಸಿಟಿ ರವಿ ಅವರನ್ನು ಕೂಡ ನೋಡಬಹುದಾಗಿದೆ. ಮುಂದುವರೆದ ಭಾಗವಾಗಿ ಅದನ್ನು ಪ್ರತಿಭಟಿಸಿ ಅವರೀಗ ಸಭಾಪತಿ ಬಳಿ ಹೋಗಿ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಇದೆಲ್ಲ ಬೆಳಗಾವಿಯಲ್ಲಿ ಆಗ್ತಾ ಇದ್ರೆ